ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಬ್ಲಾಗನ್ನು ಹಾಕಿದ್ದೆ, ಅದರಲ್ಲಿ ಲೆಂತಿ ಆಗುತ್ತೆ ಅಂತ ಅದರ ಕಂಟಿನ್ಯೂಷನ್ ಪಾರ್ಟಾಗಿ ಈ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಹೋಗ್ತಾ ಇದ್ವಿ. ಬಿಸಿಲು ಕೂಡ ಆಲ್ರೆಡಿ ಬಂದಿದೆ. ಅಂದರೆ ನಾವು ಮನೆ ಬಿಟ್ಟಿದ್ದೆ 11 ಸಮಥಿಂಗ್ ಆಗಿರೋದ್ರಿಂದ ಆಲ್ರೆಡಿ ಬಿಸಿಲು ಕೂಡ ಜಾಸ್ತಿ ಆಗಿತ್ತು. ಅದು ಬೇರೆ ಮತ್ತು ಟ್ರಾಫಿಕಲ್ಲಿ ಹೋಗೋದ್ರೊಳಗೆ 12:30 ಸಮಥಿಂಗ್ ಆಯಿತು. ಫಸ್ಟ್ ಎಂಟ್ರೆನ್ಸ್ ನಾವು ಹೋಗಿದ್ದು ಮಕ್ಕಳಿಗೆ ಆಟ ಆಡಿಸ್ಬೇಕಂತ ಮೇನ್ ಪ್ರಿಫರೆನ್ಸ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಮಕ್ಕಳ ಒಂದು ಪಾರ್ಕಿಂಗ್ ಕಡೆಗೆ ಹೋದ್ವಿ. ಬಟ್ ಇಲ್ಲಿ ಇದು ಏನು ಸ್ಟ್ಯಾಚ್ಯೂ ಏನು ಕಾಣ್ತಾ ಇದೆ, ಇದು ಲಯನ್ ಸ್ಟ್ಯಾಚ್ಯೂ. ಇದು ಹೈಕೋರ್ಟ್ ಹಿಂದುಗಡೆ ಈ ಥರ ಇರೋದು. ಅಲ್ಲಿ ಕೆಲವೊಂದಷ್ಟು ಜನ ಫೋಟೋಸನ್ನು ತೆಗೆಸ್ಕೊಳ್ತಾ ಇದ್ರು. ಆ ಒಂದು ಅದನ್ನು ನೋಡಿಬಿಟ್ಟು ನನಗೂ ಫೋಟೋ ತೆಗೀರಿ ಅಂತಂದು ಏನು ಮಾಡಿಬಿಟ್ರು, ಇವ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡ್ರು. ಹಾಗಾಗಿ ವಿಡಿಯೋನು ಕೂಡ ಮಾಡಿಕೊಂಡೆ. ಮುಂದೆ ಎಲ್ಲ ವ್ಯೂ ನೋಡ್ತಾ ಇರ್ಬೋದು, ಭಾಳ ಸಖತ್ತಾಗಿದೆ ವ್ಯೂ ಬಂದ್ಬಿಟ್ಟು. ಅದು ಎಷ್ಟು ನಾವು ಅಂದರೆ ಏನು ಬಿಸಿಯಲ್ಲಿ ಹೋಗಿದ್ವಿ, ಅದರೊಳಗಡೆ ಹೋದ್ಮೇಲೆ ಬಿಸಿಲು ಅಂತಲೇ ಕಾಣಲಿಲ್ಲ, ಅಷ್ಟು ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಮಾತ್ರ. ಭಾಳ ಸಖತ್ತಾಗಿತ್ತು. ಬಟ್ ಎಂಜಾಯ್ ಕೂಡ ಮಾಡಿದ್ವಿ ಅಂತ ಹೇಳ್ಬೋದು. ಇವತ್ತು ಎಲ್ಲ ಗಿಡಗಳೆಲ್ಲ ಕಡಿತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇಷ್ಟೊಂದು ಗಿಡಗಳು ನೋಡಬೇಕಾದ್ರೆ ಭಾಳ ಖುಷಿ ಆಯಿತು. ಅಲ್ಲಿನ ಎನ್ವಿರಾನ್ಮೆಂಟ್ ಮಾತ್ರ ಸೂಪರ್ಬ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಬಂದು ಎಕ್ಸಿಟ್ ಅಂತ ಹೇಳಿದರು. ಫಸ್ಟ್ ಬಂದು ನಾವು ಆಡಿದ್ದೆ ರೈಲು, ಟ್ರೈನ್, ಅದರೊಳಗೆ ಕೂತ್ಕೊಂಡ್ವಿ. ಅದು ಆ ಎಕ್ಸ್ಪೀರಿಯೆನ್ಸ್ ಕೂಡ ಹೆಂಗಿತ್ತು ಟ್ರೈನ್ ಒಳಗೆ ಹೋಗ್ಬೇಕಂದ್ರೆ ಸೇಮ್ ಫೀಲಿಂಗ್. ನಾರ್ಮಲಿ ನಾವು ಏನು ಟ್ರೈನಲ್ಲೇ ಹೋಗ್ತೀವಿ ಅದೇ ಥರ ಫೀಲ್ ಇತ್ತು. ಇದು ಏನಂದರೆ ಜಸ್ಟ್ ಪಾರ್ಕ್ ಎಲ್ಲ ಇನ್ಸೈಡ್ ಎಲ್ಲ ತೋರಿಸ್ಕೊಂಡು ಬರುತ್ತೆ. ಒಂಥರ ಇದು ಕೂಡ ಭಾಳ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ನಾವೆಲ್ಲಿ ಪೊಟ್ರೆಗಳಲ್ಲಿ ಎಲ್ಲೆಲ್ಲಿ ಮಾಡಿರ್ತಾರಲ್ಲ ಟ್ರೈನ್, ಆ ಥರನೇ ನನಗೂ ಕೂಡ ಇದು ಫೀಲ್ ಆಯಿತು. ಬಟ್ ಚೆನ್ನಾಗಿತ್ತು ಓವರಾಲ್. ಅಲ್ಲೆಲ್ಲ ಆ ಕಡೆ ಎಲ್ಲ ರೋಡ್ ಇದ್ವು, ಅಲ್ಲಿ ಹೋಗೋರು ಬರೋರು ಹಾಯ್ ಬಾಯ್ ಅಂತ ಹೇಳ್ತಾ ಇದ್ದರು. ಸುತ್ತ ಒಂದು ಟ್ರೈನ್, ಈ ಕಡೆ ಆಟ ಆಡೋರು ಇದ್ದರು. ಅಲ್ಲಿ ಇಲ್ಲಿ ಇದು ನೋಡ್ಬೋದು. ನೆಕ್ಸ್ಟ್ ಬಂದು ನಾವು ಜಂಪ್ ಮಾಡ್ತೀವಿ ಅಂತ ಹೇಳಿದರು. ಹಂಗಾಗಿ ಮತ್ತು ಇಲ್ಲಿ ಇದರಲ್ಲೂ ಕರ್ಕೊಂಡು ಬಂದ್ವಿ. ಚಾರ್ವಿಕ್ಕು ನಾನು ಆಡ್ತೀನಿ ಅಂತ ಹೋದ. ಬಟ್ ಅವನು ಒಳಗೆ ಹೋಗಿದ್ದೆ ತಡ ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ನಾವು ಹೊರಗಡೆ ಕರ್ಕೊಂಡ್ಬಿಟ್ಟಿವಿ. ಇವರು ಆಡೋಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಆಟ ಆಡೋವಂಥದ್ದು ಇವೆಲ್ಲವನ್ನ ಅಂದರೆ ಆಲ್ಮೋಸ್ಟ್ ಆ ಪಾರ್ಕನ್ನು ಎಲ್ಲ ಸುತ್ತರಿಸಿ ಬರುತ್ತೆ ಆ ಒಂದು ಟ್ರೈನು. ಬಟ್ ಚೆನ್ನಾಗೇ ಇತ್ತು ನೋಡಲಿಕ್ಕೆ. ಅದಿಷ್ಟು ನಾವು ತಿರ್ಗಕ್ಕೊಂಬರೋದಕ್ಕೂ ಅದರಲ್ಲಿ ಹೋಗಿ ಬಂದೋದಕ್ಕೂ ಭಾಳ ವ್ಯತ್ಯಾಸ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ಅಲ್ಲಿ. ಅಂದರೆ ಸಿಕ್ಕಾಪಟ್ಟೆ ಇದು ಬಂದು ಬ್ರೇಕಿಂಗ್ ಡ್ಯಾನ್ಸು, ಇದನ್ನು ನಾವು ಆಡ್ತೀವಿ ಅಂದರು. ಬಟ್ ನಮಗೆ ಅದರಲ್ಲಿ ಕೂತ್ಕೊಂಡ್ರೆ ಅಷ್ಟೊಂದು ಏನು ಕಂಫರ್ಟಬಲ್ ಇರೋಲ್ಲ. ಅದು ಬೇರೆ ಏನೋ ತಲೆ ಸುತ್ತು ಆ ಥರ ಆಗುತ್ತೆ ಅಂತ ನಾನು ಆಡಲ್ಲ ಅಂದೆ. ಹಂಗಾಗಿ ಮತ್ತೆ ಮುಂದೆ ಹೋದ್ವಿ. ಇಲ್ಲಿ ನೋಡ್ಬೋದು
ಮಕ್ಕಳು ಆಡುವಂಥವು ಏನಪ್ಪ ಅಂತಂದರೆ ಪೂರ್ತಿಯಾಗಿ ಹೇರನ್ನು ಏನು ಮಾಡಿಬಿಟ್ಟಿರ್ತಾರೆ ಇದು ಮಾಡಿ ಮಕ್ಕಳಿಗೆ ಆಟ ಆಡ್ಸೋದು. ಅಂದರೆ ಜರುಗೋದು, ಮೇಲೆ ಹೋಗೋದು, ಅದು ಫುಲ್ಲು ಮೇಲೆ ಕೆಳಗೆ ಆಗುತ್ತಿರ್ತಾ ಆದರೂ ಕೂಡ ಮಕ್ಕಳು ಏನು ಮಾಡ್ತಾರೆ ಅದನ್ನು ಏರ್ಬಿಟ್ಟು ಆಡುವಂಥದ್ದು. ಈ ಥರದ್ದು ಸುಮಾರಷ್ಟು ಇದು. ಬಟ್ ಅಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಹೋದರೆ ಸಾಯಂಕಾಲ 5 ಗಂಟೆ ಆಗುತ್ತೋ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, ಅಷ್ಟೊಂದು ಆಟ ಆಡಲಿಕ್ಕೆ ಮಕ್ಕಳಿಗೆ ವ್ಯವಸ್ಥೆ ಕೂಡ ಐತೆ. ಭಾಳ ಚೆನ್ನಾಗಿದೆ ಕೂಡ. ಭಾಳಷ್ಟು ಪೇರೆಂಟ್ಸು ಅಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಕೂಡ ಅನ್ನಿಸ್ತೈತೆ. ಯಾಕಂದರೆ ನಾವು ಸಾಯಂಕಾಲ ಏನು ಎಕ್ಸಿಟ್ ಆಗಬೇಕಾದ್ರೆ ನಾರ್ಮಲಿ ಡೇ ಒಳಗೆ ಎಷ್ಟು ಜನ ಬರ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ನಾವು ಎಕ್ಸಿಟ್ ಆಗುವಾಗ ಸುಮಾರಷ್ಟು ಜನ ಏನು ಮಾಡ್ತಾಯಿದ್ರು ಬರ್ತಾಯಿದ್ರು ಅದರೊಳಗೆ. ಇಲ್ಲಿ ನೋಡ್ತಾ ಇರ್ಬೋದು ಟನ್ನಲ್ ಒಳಗೆ ಬಂದು ಮಕ್ಕಳು ಇಳಿಯುವಂಥದ್ದು ಆಗಿರ್ಬೋದು. ಈ ಕಡೆ ಜೋಕಾಲಿ ಇದೆ. ನೆಕ್ಸ್ಟ್ ಮಕ್ಕಳಿಗೆ ಹತ್ತಲಿಕ್ಕೆ ಬರಬೇಕಾದ್ರೆ ಯಾವುದೇ ರೀತಿಯ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ. ಮನೆಗೆ ಬಂದ ತಕ್ಷಣ ಆಲ್ರೆಡಿ ಬೆಳಿಗ್ಗೆನೇ ನಾನ್ ವೆಜ್ ತಂದಿಟ್ಟಿದ್ರು, ಹಂಗಾಗಿ ಬಂದು ಮಾಡಬೇಕಲ್ಲ ಅಂತ ಬಂದ್ಬಿಟ್ಟು ಪಲ್ಯ ಒಂದು ಸ್ವಲ್ಪ ಅವೆಲ್ಲ ತಗೊಂಡು ಬಂದಿದ್ವಿ. ಇಟ್ಕೊಂಡು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಒಂದು ಕಡೆ ಇಲ್ಲಿ ನೋಡ್ಬೋದು ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ನಾರ್ಮಲಿ ಎಲ್ಲರೂ ಏನು ಹಾಕ್ತಾರೆ ಚಕ್ಕೆ ಲವಂಗ ಆಗಿರ್ಬೋದು, ಮತ್ತು ಅದೇನು ಚಕ್ರ ಮೊಗ್ಗು ಅಂತಾರೆ ಮರಾಠಿ ಮೊಗ್ಗು, ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದು ಸ್ವಲ್ಪ ಬೆಂದ ನಂತರ ನಾನು ಚಿಕನ್ನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಚಿಕನ್ನ ನೀಟಾಗಿ ಆ ಎಣ್ಣೆಯಲ್ಲಿ ನೀರನ್ನು ಬಿಟ್ಕೋಬೇಕು. ನೀಟಾಗಿ ಯಾವಾಗ ಎಣ್ಣೆಯಲ್ಲಿ ಬಿಟ್ಕೊಳ್ತೈತೆ ಅದಾದ ನಂತರದಲ್ಲಿ ನಾವೇನು ಈ ಒಂದು ಅರಿಶಿನ ಪೌಡ್ರ್ ಹಾಕಿದರೆ ಬೇಗ ಬೆಳೀತೈತೆ. ಇಲ್ಲ ಅಂತಂದರೆ ನಾವು ಹಾಗೆ ಹಾಕ್ಬಿಟ್ರೆ ನನಗೇನು ಅಷ್ಟಾಗಿ ಇಷ್ಟ ಆಗಲ್ಲ. ನಾನು ನಾರ್ಮಲಿ ಈ ಥರನೇ ಮಾಡ್ತೀನಿ. ಒಂದು ವೇಳೆ ನೀವು ಯಾವ ಥರ ಮಾಡ್ತೀರ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಈ ಕಡೆ ಒಂದು ಪಲಾವ್ ಮಾಡಲಿಕ್ಕೆ ಓಪನ್ ಪಾತ್ರೆ ಏನಿರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಆ ಕಡೆ ನೋಡ್ತಾ ಇರ್ಬೋದು. ಆ ಕಡೆ ಕೂಡ ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಯಾಕಂದರೆ ನೀರನ್ನು ಅದು ನೀಟಾಗಿ ಬಿಟ್ಕೋಬೇಕು ಚಿಕನ್ನು. ಆವಾಗ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಚಿಕನ್ದು ಭಾಳ ಚೆನ್ನಾಗಿ ಬರ್ತೈತೆ ಅಂತ ಕೂಡ ಹೇಳ್ಬೋದು. ಈ ಕಡೆ ಬಂದ್ಬಿಟ್ಟು ಪಲಾವ್ ಮಾಡಲಿಕ್ಕೆ ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು ಇನ್ನೂ ಒಂದು ಏನಂತಾರೆ ಪಲಾವ್ ಎಲೆನ ಹಾಕಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಸ್ಪೈಸಸ್ ಎಲ್ಲ ಖಾಲಿಯಾಗಿದ್ದಾವೆ, ತರಿಸ್ಕೋಬೇಕು. ಎಷ್ಟಿತ್ತು ಅಷ್ಟರಲ್ಲೇ ಹಂಗೆ ಹಾಕಿದೆ. ಅದು ನೈಟ್ ಆಗಿರೋದ್ರಿಂದ ಸಂಡೇ ನೈಟ್ ಆಗಿರೋದ್ರಿಂದ ಒನ್ ಟೈಮೇ ಮಾಡಬೇಕಾಗಿತ್ತು. ಹಂಗಾಗಿ ನಾನು ಜಾಸ್ತಿ ಏನೋ ಗ್ರೇವಿ ಥರ ಆ ಥರ ಏನೋ ಮಾಡ್ಕೊಂಡಿಲ್ಲ. ಅಂದರೆ ಒನ್ ಟೈಮಿಗೆಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಗಟ್ಟಿಯಾಗಿ ಮಾಡಿದ್ದೆ. ಚಿಕನ್ ಮಾತ್ರ ಭಾಳ ಚೆನ್ನಾಗಿ ಕೂಡ ಆಗಿತ್ತು. ಈ ಕಡೆ ಪಲಾವ್ ಬಂದ್ಬಿಟ್ಟು ನಾನು ಯಾವುದೇ ರೀತಿ ವೆಜಿಟೇಬಲ್ಸ್ ಏನು ಹಾಕ್ತಾಯಿಲ್ಲ. ಹಾಗೆಯೇ ನಾವು ಏನು ಮಸಾಲೆಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ತಿರುವಿ ಇಡೋ ಥರ ಮಾಡೋದು ಅಂತ. ಯಾಕಂದರೆ ನಾರ್ಮಲ್ ರೈಸ್ ತಿನ್ನೋದಕ್ಕೂ ಈ ರೈಸ್ ತಿನ್ನೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ, ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೆ. ನಾರ್ಮಲಿ ಹಿಂಗೆ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ನಾರ್ಮಲ್ ರೈಸ್ ತಿನ್ನೋದಕ್ಕೂ ಇದಕ್ಕೂ ನನಗೆ ಈ ಥರ ಮಾಡಿದರೆ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ಎಲ್ಲ ಏನಂದರೆ ನೀರನ್ನು ಬಿಟ್ಕೊಂಡಿದೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಟರ್ಮರಿಕ್ಕನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಅಂದರೆ ಅರಿಶಿನ ಪೌಡ್ರನ್ನು ಆ್ಯಡ್ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ಹಾಗೆ ಚಿಕನ್ನ ಬಾಡಿಸ್ಕೊಳ್ರಿ. ನಾನು ಜಾಸ್ತಿ ಏನೋ ಮಸಾಲೆನೇನು ಜಾಸ್ತಿ ಪ್ರಿಫರ್ ಮಾಡ್ಕೊಂಡಿಲ್ಲ. ಈಗ ಖಾರದ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಸ್ಪೈಸಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಾವು ಕಡಿಮೆನೇ ತಿಂತೀವಿ ಅನ್ನೋರಾದರೆ ನೋಡಿ ಮೀಡಿಯಮ್. ಅಂದರೆ ಸ್ವಲ್ಪ ಖಾರ ಇದ್ರೇ ನಾನ್ ವೆಜ್ ಬಂದು ಟೇಸ್ಟಿ ಇರುತ್ತೆ. ಹಾಗಾಗಿ ಸ್ಪೈಸಿಯಾಗಿ ಇರಲಿ ಅಂತ ಒಂದು ಸ್ವಲ್ಪ ಖಾರ ಮುಂದೆ ಹಾಕ್ತೀನಿ ನಾನು ಯಾವಾಗಲೂ. ನೀವು ಹೇಗೆ ಮಾಡ್ತೀರಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಈ ಕಡೆ ನೋಡ್ಕೋಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಒಂದು ಸ್ವಲ್ಪ ಕೊಬ್ಬರಿ ಪೌಡ್ರ್ ಆಗಿರ್ಬೋದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಆಲ್ರೆಡಿ ಒಂದು ಪ್ಲೇಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ.
1.5 ಟೊಮೊಟೊ ಕೂಡ ನಾನು ಆಲ್ರೆಡಿ ಮಿಕ್ಸಿ ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಟೊಮೊಟೊನ ಹಂಗೆ ಹಾಕ್ಬಿಟ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ಒಂದು ಕಡೆ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಿ ಇದಾಗಿದೆ. ಈಗ ಏನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಜಾಸ್ತಿ ಏನೋ ಮಸಾಲೆ ಹಾಕ್ತಿಲ್ಲ, ಯಾಕಪ್ಪ ಅಂತಂದರೆ ನಾವು ಜಾಸ್ತಿ ಮಸಾಲೆ ಹಾಕಿ ಮಾಡಿದರೆ ಭಾಳಷ್ಟು ಅಂದರೆ ಅದು ಹೋಗಲ್ಲ. ಜಾಸ್ತಿ ನಾವು ಸ್ಪೈಸಸ್ ಆಗಲಿ ಮಸಾಲೆಗಳಾಗಲಿ ಯಾವುದೇ ಒಂದು ಪಲ್ಯಗಾಗಲಿ ಯಾವುದಕ್ಕೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ತಿನ್ನೋರು ಬೇಗ ಕೈ ತೊಳ್ಕೊಳ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ತಿಂತೀವಿ. ಸ್ಪೈಸಸ್ ಬಂದು ಖಾರ ಒಂಥರ ಏನೋ ಹೊಟ್ಟೆ ಉಬ್ಬಾರದಂಗೆ ಆಗೋದು ಆ ಥರ ಎಲ್ಲ ಆಗುತ್ತಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದ್ರಿಂದ ಭಾಳಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಲ್ರೆಡಿ ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ ಕೂಡ. ಮೊನ್ನೆ ಚಿಕನ್ ಮಾಡಿದ್ದು ಭಾಳ ಇಷ್ಟ ಆಯಿತು ಕೂಡ ನನಗೆ ಪರ್ಸ್ನಲಾಗಿ. ಇವನ್ ನಾನ್ ವೆಜ್ ಬಂದು ನಾನೇನು ಯಾರೋ ಬೇರೆ ಮಾಡೋದನ್ನು ನೋಡಿನೇ ಕಲ್ತ್ಕೊಂಡಿರೋದು. ಬಟ್ ಅಮ್ಮ ಮಾಡೋದು ಆಗಾಗ ನೋಡ್ತಿದ್ದೆ, ಮತ್ತು ಇಲ್ಲಿ ಬಂದಮೇಲೆ ಇಲ್ಲಿನೂ ನೋಡ್ತಾ ಇದ್ದೆ ಏನು ಹಾಕ್ತಾರೆ ಏನು ಮಾಡ್ತಾರೆ ಅಂತ. ಬಟ್ ನಾನೇನು ಸ್ಪೆಷಲ್ಲಾಗಿ ಮೊದಲಿಂದ ಏನು ಈ ಅಡುಗೆಗಳನ್ನೇನು ಕಲ್ತ್ಕೊಂಡಿಲ್ಲ. ಈಗ ಯಾರಾದರೂ ಮಾಡಿದಾಗ ಹೆಂಗೆ ಮಾಡ್ತಾರೆ ಏನು ಅಂತ ನೋಡಿಕೊಂಡು ನಾನು ಕೂಡ ಮಾಡೋದು. ಇಲ್ಲಿ ನೋಡ್ಬೋದು ಕೊತ್ತಂಬರಿ ಜಾಸ್ತಿ ಹಾಕಿಲ್ಲ, ಯಾಕಪ್ಪ ಅಂತಂದರೆ ಕೊತ್ತಂಬರಿ ಜಾಸ್ತಿ ಹಾಕ್ಬಿಟ್ರೆ ಪೂರ್ತಿ ಏನಾಗ್ಬಿಡುತ್ತದೆ ಗ್ರೀನ್ ಆಗಿಬಿಡುತ್ತೆ ಪಲ್ಯ ಥರ. ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಖಾರದ ಪೌಡ್ರ್ ಏನು ಕೆಂಪಗಿರುತ್ತಲ್ಲ ಅದನ್ನು ನೋಡೋಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ. ಲಾಸ್ಟಿಗೆ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಚಿಂತೆ ಇಲ್ಲ ಅಂತ ಕೊತ್ತಂಬರಿದು ಸ್ವಲ್ಪ ಕಮ್ಮಿ ಹಾಕಿನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನೋ ನಾವು ಕೊಬ್ಬರಿದು ಅದನ್ನು ಹಾಕಿ ಚೆನ್ನಾಗಿ ಇದು ಮಾಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅದರ ಮೇಲೆ ನೋಡಿಕೊಂಡು. ಕೆಲವೊಬ್ಬರು ನೀರು ಏನಂತಾರೆ ಚಿಕನ್ ಸಾರು ಥರ ಮಾಡ್ತಾರೆ. ಯಾವಾಗಲೂ ಇವರು ಚಿಕನ್ ಸಾರು ಆ ಥರ ಏನು ಪ್ರಿಫರ್ ಮಾಡಲ್ಲ. ಚಪಾತಿಗೆ ಪರೋಟಕ್ಕಾದರೆ ಸಾಕು ಏನು ನೀರು ಹೋಗುತ್ತೆ. ನಾನು ಇದುವರೆಗೂ ಅಂತೂ ಮಾಡಿಲ್ಲ ಸಾರ್ಗತ್ತೆ. ಇದು ಭಾರಿ ಚೆನ್ನಾಗಿರುತ್ತೆ ಹಿಂಗೆ ಗ್ರೇವಿ ಥರನೇ ಮಾಡಿಕೊಂಡ್ರೆ. ನೋಡ್ತಾ ಇರ್ಬೋದು ಆಲ್ರೆಡಿ ಆಗಿದೆ. ನೋಡಲಿಕ್ಕೆ ಚೆನ್ನಾಗಿದೆ ಅಂದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗೇ ಆಗಿತ್ತು ಕೂಡ. ಅವತ್ತು ಖಾರ ಉಪ್ಪು ಆಗಿರ್ಬೋದು ಎಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿದೆ. ಮೇಲೆ ಹಾಕ್ಬಿಡೋದನ್ನ ಮುಚ್ಚೋದು ಆಫ್ ಮಾಡೋದು. ನೀವು ಕೂಡ ಹೀಗೆ ಮಾಡ್ತೀರಾ ಇಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ನಾನು ಕೂಡ ಅದನ್ನು ನೆಕ್ಸ್ಟ್ ಮಾಡಬೇಕಾದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿರುತ್ತೆ ಅಂತ ಏನಾದರೂ ನಿಮಗೂ ಇರುತ್ತಲ್ಲ ಐಡಿಯಾಸು, ಆ ಐಡಿಯಾಸ್ ಕೂಡ ಕೊಡ್ರಿ ಅಂತ ಕೂಡ ಹೇಳ್ತೀನಿ. ನೆಕ್ಸ್ಟ್ ಈ ಕಡೆ ನೋಡ್ತಾ ಇರ್ಬೋದು ನೀರು ಹಾಕ್ಬಿಟ್ಟು ಮುಚ್ಚಳ ಇಟ್ಟಿದ್ದು ಆಲ್ರೆಡಿ ಎಣ್ಣೆ ನೀಟಾಗಿ ಬಿಟ್ಕೊಂಡಿದ್ದೆ. ಚಿಕನ್ ಬಂದು ಚಿಕನ್ ಮಾತ್ರ ಭಾಳ ಸಕ್ಕತ್ತಾಗಿತ್ತು. ಈ ಥರ ಇದ್ಬಿಟ್ರೆ ಚಪಾತಿಗಾಗಿರ್ಬೋದು ಮತ್ತು ಏನು ಪರೋಟಕ್ಕಾಗಿರ್ಬೋದು ರೈಸಿಗಾದರೂ ಕೂಡ ತಿನ್ಬೋದು. ಒನ್ ಟೈಮ್ಗಾಗಿರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೇನೋ ಪೇಪರ್ಗಳು ತಗೊಂಡು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾಯಿದ್ರು. ನಾನು ಕೂಡ ಹಾಗೆ ಫೋನ್ ಇಟ್ಕೊಂಡು ಬಂದು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾರೆ ಅಂತ ಒಬ್ಬರು ಏರೋಪ್ಲೇನ್ ಮಾಡ್ತೀನಿ ಅಂದರು.
ಅಮ್ಮೋ ಅಮ್ಮಿ ನಾನು ವಿಡಿಯೋನೇ ಮಾಡಿಲ್ಲ ಅಮ್ಮಿ ಛೇ ನಾನು ಅದು ಇದಾಗ್ಬಿಟ್ಟಿದೆ ಹೆಂಗಿತ್ತು ಭಯ ಆಯ್ತಾ ಆ ಭಯ ಆಯ್ತಾ ಬಾ ಇದ್ದಾಳೆ ಮ್ಯಾಕೆ ಚಾರ್ವಿ ಸಾಕು ಬಾ ನಿಂತೀಯ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಪ್ರಪಂಚ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅಲ್ಲಿವರೆಗೆ